ಕಾಶ್ಮೀರದಲ್ಲಿ ರಾಜ್ಯದ ಮೂವರು ಯೋಧರು ಹುತಾತ್ಮರಾಗಿದ್ದಾರೆ. ಮೂವರು ವೀರ ಯೋಧರ ಪಾರ್ಥಿವ ಶರೀರ ತಾಯ್ನಾಡಿಗೆ ವಾಪಸ್ ಕರೆತರಲಾಗಿದೆ. ದಯಾನಂದ್, ಮಹೇಶ್ ಹಾಗೆ ಅನೂಪ್ಗೆ ಅಂತಿಮ ನಮನವನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ. ಬೆಳಗಾವಿ, ಬಾಗಲಕೋಟೆ ಹಾಗೆ ಉಡುಪಿಯಲ್ಲಿ ನಮನವನ್ನ ಸಮರ್ಪಣೆ ಮಾಡಲಾಗ್ತಾ ಇದೆ. ಇನ್ನು ಯೋಧನ ಅಂತಿಮ ದರ್ಶನದ ವೇಳೆ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಹುತಾತ್ಮ ಯೋಧರಿಗೆ ಸಾರ್ವಜನಿಕರು ಕೂಡ ಅಶ್ರುತರ್ಪಣವನ್ನ ಸಮರ್ಪಿಸಿದ್ದಾರೆ. ವೀರ ಯೋಧ, ಹುತಾತ್ಮ ಯೋಧ ಅನೂಪ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕುಟುಂಬಸ್ಥರ ಆಕ್ರಂದನ, ಊರಿಗೆ ಊರೇ ಜಮಾವಣೆ ಆಗಿದೆ. ತಮ್ಮೂರಿನ ವೀರ ಯೋಧ, ದೇಶವನ್ನ ಕಾಯ್ತಾ ಇದ್ದ ಯೋಧ ಹುತಾತ್ಮರಾಗಿರುವ ಸಂದರ್ಭದಲ್ಲಿ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವ ಸಲುವಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅನೂಪ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಕುಟುಂಬಸ್ಥರು ಪಡೆದುಕೊಳ್ತಿರೋ ಸಂದರ್ಭದ ದೃಶ್ಯ. ಬೆಳಗಾವಿ, ಬಾಗಲಕೋಟೆಗೂ ಕೂಡ ವೀರ ಯೋಧರ ಪಾರ್ಥಿವ ಶರೀರವನ್ನು ಅವರವರ ಹುಟ್ಟೂರಿಗೆ ತಲುಪಿಸಲಾಗಿದೆ. ಕುಟುಂಬಸ್ಥರಿಗೆ ಅಧಿಕೃತವಾಗಿ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗಿರುವುದು. ಬೆಳಗಾವಿಯ ಮಿಲಿಟರಿ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿತ್ತು. ಅಮರ್ ರಹೆ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ವೀರ ಯೋಧರಿಗೆ ಕೊನೆಯ ನಮಸ್ಕಾರವನ್ನ ಸಮರ್ಪಣೆ ಮಾಡ್ತಿದ್ದಾರೆ ಸ್ಥಳೀಯರು. ಒಂದು ಕಡೆ ಬೆಳಗಾವಿ, ಮತ್ತೊಂದು ಕಡೆಯಲ್ಲಿ ಉಡುಪಿ, ಎರಡೂ ಕಡೆಯಿಂದ ದೃಶ್ಯಗಳನ್ನ ಗಮನಿಸುತ್ತಿದ್ದೀರಿ. ಕರ್ನಾಟಕ ಮೂಲದ ಮೂವರು ಯೋಧರು ಕಾಶ್ಮೀರದಲ್ಲಿ ನಡೆದಂತಹ ದುರಂತದಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಅವಘಡದಲ್ಲಿ ಪಾರ್ಥಿವ ಶರೀರಗಳನ್ನ ಹುಟ್ಟೂರಿಗೆ ರವಾನೆ ಮಾಡಲಾಗಿದೆ. ಮೆರವಣಿಗೆಯ ಮೂಲಕ ಗೌರವ ಸಮರ್ಪಣೆ ಮಾಡಿದ್ದಾಯಿತು. ಇದೀಗ ಅಂತಿಮ ದರ್ಶನ. ಅದಾದ ನಂತರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಿದೆ ಸೇನೆ ಅಧಿಕೃತವಾಗಿ. ಇಲ್ಲ, ನನ್ನ ತಮ್ಮನ ಹೆಂಡತಿಗೆ ಕೊಡಿಸಿ, ಚಿಕ್ಕ ಮಗು ಇದೆ, ಸ್ವಂತ ಮನೇನೂ ಇಲ್ಲ. ಅವನಿಗೆ ದಡಮ್ಮನ ಜೊತೆನೆ ಬೆಳೆದ್ ಬಂದಿದ್ ನಾವು. ತುಂಬಾ ಕಷ್ಟದಲ್ಲಿ ಬೆಳೆದವನು. ನಮ್ಮನ್ ಮದುವೆ ಮಾಡ್ಸೋಕೋಸ್ಕರನೇ ಅವನು ಆರ್ಮಿ ಸೇರ್ಕೊಂಡಿದ್ದು. ಕಷ್ಟದಲ್ಲೇ ಇದ್ದ, ಸುಖನೇ ನೋಡಿಲ್ಲ ಅವನು. ಜಾಬ್ ಕೊಡಿಸಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ ತಾಯಿನ ಮಾತ್ರ ನೋಡ್ಕೊಳ್ಳಿ. ಅವ್ರನ್ನ ಒಂದೇ ಮಗ, ಯಾರು ನೋಡ್ಕೊಳ್ಳೋರಿಲ್ಲ. ಅದೇ ಅವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು 2 ವರ್ಷ. ಅದಾದ್ಮೇಲೆ ಹಿಮಾಚಲ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟರ್ಸಲ್ಲಿ. ಅದಾದ ಕೂಡಲೇ ಏಪ್ರಿಲ್ 23ಗೆ ಪೂಂಚಲ್ಲಿ ಅಟ್ಯಾಕ್ ಆಗಿತ್ತು. ಅದಕ್ಕೋಸ್ಕರ ಈಗ ಯಾರಮಾರಾಟ ಯೂನಿಟ್ ಹೋಗಿರೋದು. ಅದಾದ್ಮೇಲೆ 1 ತಿಂಗಳಲ್ಲಿ ಬರ್ತಾರೆ, 2 ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು. ಬಟ್ ಆಗಿಲ್ಲ, 1.5 ವರ್ಷ ಅಲ್ಲೇ ಇದ್ರು. ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕೆ ಇದ್ದದಷ್ಟೇ, 4 ತಿಂಗಳಲ್ಲಿ. ಅಷ್ಟು ಬೇಗ ಜಮ್ಮುಲ್ಲಿ ಅಟ್ಯಾಕ್ ಆಯಿತು. ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡದೇ ಇರೋದಿಲ್ಲ. ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಾವು ಅವ್ರು ಕಾಲ್ ಮಾಡ್ತಾರೆ. ಒಂದಿನೂ ಕಾಲ್ ಮಾಡೋದಿದ್ದೆ. ಆ ದಿನ ಮಂಗಳೂರು ಇಡೀ ದಿನ ಕಾಲ್ ಮಾಡಿಲ್ಲ. ಆಯಿತು, 22ಗೆ ಡ್ಯೂಟಿಗೆ ಜಾಯಿನ್ ಆಗಿದ್ದು. 23ಗೆ ಅವ್ರು ಯೂನಿಟಿಗೆ ಹೋಗಿದ್ದಷ್ಟೇ. ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಆಗಿ. ಗಮನಿಸ್ತಾ ಇದ್ರಿ, ಒಂದ್ ಕಡೆ ಉಡುಪಿಯಲ್ಲಿ ವೀರ ಯೋಧ ಅನೂಪ್ ಅವರ ಕುಟುಂಬಸ್ಥರ ಆಕ್ರಂದನ. ಇಡೀ ಮನೆಗೆ ಆಧಾರವಾಗಿದ್ದಿದ್ದೇ ಅನೂಪ್. ಆತನ ಈ ರೀತಿಯ ಸಾವಿನಿಂದಾಗಿ ಇಡೀ ಕುಟುಂಬ ಅನಾಥವಾಗಿದೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಿದ್ದಾರೆ ಕುಟುಂಬಸ್ಥರು. ಮತ್ತೊಂದು ಕಡೆ ಬೆಳಗಾವಿ, ಬಾಗಲಕೋಟೆಗೂ ಕೂಡ ಹುಟ್ಟೂರುಗಳಿಗೆ ವೀರ ಯೋಧರ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗಿದೆ.
ದೇಶ ಹೊರ ಸತ್ತನಂತೆ, ಗಂಡು ದೇಶ ಹೊರ ಸತ್ತನಂತೆ, ಅಕ್ಷರದಲ್ಲಿ ಸತ್ತನ. ಏನ್ ಹೇಳ ನಾವು ಪಾಲಂಪುರದಾಗ ಇದ್ದೀವಿ. ಅಲ್ಲಿಂದ ಜಮ್ಮುಕ್ ಹೋದು ವಯಸ್ಸನೇ ಮಾತಾಡಿ ನೋಡಿದ್ವು. ನೋಡಿ ಈಗ ನಮ್ಮ ಟ್ರೈನ್ ಕುಣಿಸ್ರು, ಅವ್ರ ಡ್ಯೂಟಿ ಹೋದ್ರು. ನನ್ನ ಗಂಡನ ಓದಿಸ್ಕೊಡ್ರಿ, ನನ್ನ ಗಂಡನ ಓದಿಸ್ಕೊಡ್ರಿ. ನಿಮ್ ಕಾಲ್ ಅಷ್ಟರಿ ಸರ್, ಮತ್ತೆ ಮುಂದೆ ಏನು ಅವ್ರಿಗೆ ನನ್ ಕಾಲ್ ಬೀಳ್ತೀನಿ, ನನ್ನ ಗಂಡನ ಓದಿಸ್ಕೊಡ್ರಿ. ಏನು ಮಾಡಿ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ, ಇಡೀ ಕುಟುಂಬ ಅವಲಂಬಿತವಾಗಿದ್ದೇ ಅನೂಪ್ ಅವರ ಮೇಲೆ, ಇದೀಗ ಅನಾಥವಾಗಿದೆ ಕುಟುಂಬ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಅವರ ಸಂಬಂಧಿಕರು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಮನೆಯವರಿಗೆ ಸೂಕ್ತವಾದರೆ ಇಡೀ ಊರಿಗೆ ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ಕುಟುಂಬ ಅನಾಥವಾಗಿದೆ ಅಂತ ಹೇಳಬೇಕು. ಯಾಕಂದ್ರೆ ಅವರೇ ಮನೆಗೆ ಆಧಾರವಾಗಿದ್ರು. ಅನೂಪ್ ಪೂಜಾರಿ ಅವರೇ ಅವರ ಅಕ್ಕಂದಿರ ಮದುವೆಯನ್ನ ಕೂಡ ಮಾಡಿದ್ರು ತನ್ನ ದುಡಿಮೆಯಲ್ಲಿ. ಜೊತೆಗೆ ಅವರು ಇಡೀ ಕುಟುಂಬಕ್ಕೆ ಆಧಾರ, ಅವರು ದುಡಿದ್ರೆ ಮಾತ್ರ ಮನೆ ನಡೆಯುವಂತ ಪರಿಸ್ಥಿತಿ ಕೂಡ ಇತ್ತು. ಆದ್ರೆ ಸಾಕಷ್ಟು ಭರವಸೆಗಳು ಮತ್ತೆ ಒಂದಷ್ಟು ನಂಬಿಕೆಗಳು ಆ ಮನೆ ಅನೂಪ್ ಅವರ ಮೇಲೆ ಇಟ್ಟಿದ್ದು ಸದ್ಯಕ್ಕೆ ಅವರಿಗೆ ಸಾಕಷ್ಟು ಆಘಾತವನ್ನು ತಂದುಕೊಟ್ಟಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಇನ್ನು 4 ವರ್ಷ ಕಳೆದರೆ ಗುಜರಾತಿಗೆ ಅವರಿಗೆ ಶಿಫ್ಟ್ ಆಗ್ತದೆ ಅನ್ನುವಂತ ಒಂದು ಭರವಸೆಯಲ್ಲಿ ಮನೆಯವರಿದ್ರು. ಜೊತೆಗೆ ಅವರ ಪತ್ನಿ ಹೇಳುವಂತೆ ಅವರನ್ನ ಒಂದು 6 ತಿಂಗಳ ನಂತರದಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತೇನೆ ಅಲ್ಲಿಗೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು ಅನ್ನುವಂಥದ್ದನ್ನು ಹೇಳಿಕೊಂಡು ಕಣ್ಣೀರಿಟ್ಟರು. ಸದ್ಯಕ್ಕೆ ನಾವು ಗಮನಿಸುವುದಾದ್ರೆ ಸಾರ್ವಜನಿಕ ದರ್ಶನಕ್ಕಾಗಿ ಬೀಜಾಡಿಯ ಶಾಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿರುವಂಥದ್ದು. ಸಾರ್ವಜನಿಕರಿಗೆ ಸಾವಿರಾರು ಸಾರ್ವಜನಿಕರು ನಾವು ದೃಶ್ಯಗಳಲ್ಲಿ ಕಾಣಬಹುದು. ಸಾವಿರಾರು ಸಾರ್ವಜನಿಕರು ಸೇರಿರುವಂಥದ್ದು. ಮುಂಜಾನೆಯಿಂದ ಕೂಡ ಆ ಶಾಲಾ ಮೈದಾನ ಇರಬಹುದು, ರಸ್ತೆಯ ಇಕ್ಕೆಲಗಳಲ್ಲಿ ಒಂದಷ್ಟು ಅನೂಪ್ ಅವರ ಅಭಿಮಾನಿಗಳು, ದೇಶದ ಅಭಿಮಾನಿಗಳು ಸೇರಿರುವಂಥದ್ದು. ಯಾಕಂದ್ರೆ ಅನೂಪ್ ಅವರಿಗೆ ಗೌರವವನ್ನು ಸಮರ್ಪಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಸದ್ಯಕ್ಕೆ ಶಾಲೆಯ ಬೀಜಾಡಿ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ, ಅವರೇ ಓದಿರುವಂಥ ಶಾಲೆಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಮಾಡಿರುವಂಥದ್ದು. ಹಾಗಾಗಿ ಶಾಲಾ ಮಕ್ಕಳು, ಮಾಜಿ ಸೈನಿಕರು, ಅನೂಪ್ ಅವರ ಗೆಳೆಯರು ಸೇರಿದಂತೆ ಈ ಭಾಗದ ಕುಂದಾಪುರದ ಜನ ನೆರೆದಿರುವಂಥದ್ದು, ಕಿಕ್ಕಿರಿಯಿಂದ ನೆರೆದಿರುವಂಥದ್ದು. ಸುಮಾರು ಒಂದು 2 ರಿಂದ 3 ಗಂಟೆಗಳ ಕಾಲ ಆದರೂ ಅಂತಿಮ ದರ್ಶನಕ್ಕೆ ಬೇಕಾಗ್ತದೆ. ಅಷ್ಟೊಂದು ಜನಸಂದಣಿ ಇರುವಂಥದ್ದು, ಜನ ಸೇರಿರುವಂಥದ್ದು. ಈ ಭಾಗದ ರಾಜಕಾರಣಿಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಸರ್ಕಾರಿ ಅಧಿಕಾರಿಗಳು ಕೂಡ ಅನೂಪ್ ಅವರಿಗೆ ಅಂತಿಮ ಒಂದು ನಮನವನ್ನು ಕೂಡ ಸಲ್ಲಿಸಿರುವಂಥದ್ದು. ಸದ್ಯಕ್ಕೆ ನಾವು ದೃಶ್ಯದಲ್ಲಿ ಗಮನಿಸುವುದಾದ್ರೆ ಈ ಭಾಗದಲ್ಲಿ ಮುಂಜಾನೆಯಿಂದ ಸೇರಿರುವಂತಹ ಜನ ಒಂದು ಕ್ಷಣ ಆದರೂ ಅನೂಪ್ ಅವರ ಮುಖವನ್ನು ನೋಡಿ ಅವರಿಗೆ ಒಂದು ಗೌರವವನ್ನು ಸಮರ್ಪಿಸಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಸೇರಿರುವಂಥದ್ದು. ಎಲ್ಲರಿಗೂ ಕೂಡ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ಅನೂಪ್ ಅವರಿಗೆ ತಮ್ಮ ಗೌರವದ ಸಮರ್ಪಣೆಯನ್ನ ಮಾಡ್ತಿರುವಂತಹ ದೃಶ್ಯಗಳು ನಮ್ಮ ಕಣ್ಮುಂದೆ ಇರುವಂತದ್ದು. ಈ ಎಲ್ಲ ಅಂತಿಮ ದರ್ಶನ ನಂತರದಲ್ಲಿ, ಸಾರ್ವಜನಿಕ ಅಂತಿಮ ದರ್ಶನ ಮುಗಿದ ನಂತರದಲ್ಲಿ ಇಲ್ಲೇ ಪಕ್ಕದಲ್ಲಿ ಬಿಜಾಡಿಯ ಸಮುದ್ರದ ಕಡಲ ತಡಿಯಲ್ಲಿ ಅವರಿಗೆ ಒಂದು ಅಂತಿಮ ಕ್ರಿಯೆಯನ್ನು, ಅವರ ಅಂತಿಮ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗ್ತದೆ. ಅದಕ್ಕಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಸಾರ್ವಜನಿಕ ಅಂತಿಮ ದರ್ಶನ ಮುಗಿದ ನಂತರದಲ್ಲಿ ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ಮತ್ತೆ ಮೆರವಣಿಗೆ ಮೂಲಕ ಸಾಗಿ ಅಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನಡೆಯೋದಕ್ಕಿದೆ. ಎಲ್ಲಾ ರೀತಿಯ ಸರ್ಕಾರಿ ಗೌರವಗಳೊಂದಿಗೆ ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆ. ಧನ್ಯವಾದ ಹರೀಶ್ ಮಾಹಿತಿಗಾಗಿ.